ಸರ್ ಓಹ್ ಕೂತ್ಕೊಳ್ಳಿ ಸಾರಿ, ನನ್ನ ಫೋನ್ ಇಶ್ಯೂ ಇತ್ತು ಅನ್ಸುತ್ತೆ, ಏನು ಕೇಳಿಸ್ತಾ ಇರಲಿಲ್ಲ. ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ, ಅಂಥದ್ದೇನೂ ಇಲ್ಲ. ರಾಘವ್, ನೀನು ಆಟ ಆಡ್ಕೋ ಹೋಗಿ ಮೇಲ್ಗಡೆ. ಸುಮತಿ, ಕಾಫಿ ಟೀ ಏನಾದರೂ ಕೊಡು. ಬೇಡ, ಪರವಾಗಿಲ್ಲ. ಅಲ್ಲ, ಒಂದು ಸ್ವಲ್ಪ ಕುಡೀರಿ. ಬಂದಿದ್ದೀರಾ? ಇಲ್ಲ ಸರ್, ಪರವಾಗಿಲ್ಲ. ಸರ್, ಅಮ್ಮ ಬಂದು ಹೆಣ್ ಕೇಳಿದ್ರು ಅನ್ನೋ ವಿಷಯ ನಂಗೆ ಈಗ ತಾನೇ ಗೊತ್ತಾಯ್ತು. ಅದು ಅವರಿಂದ ಆಗಿರೋ ದೊಡ್ಡ ತಪ್ಪು. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಫಸ್ಟ್ ಆಫ್ ಆಲ್, ನಾನು ಶಾಂತಿ ಜಾಗದಲ್ಲಿ ಮಂತ್ರನ ಇಟ್ಕೊಂಡು ನೋಡಿದ್ದೆ ಅಪರಾಧ. ಅದಕ್ಕೆ ನನಗೇನು ಶಿಕ್ಷೆ ಆಗಬೇಕಿತ್ತೋ ಅದನ್ನ ನಾನೀಗಾಗಲೇ ಅನುಭವಿಸ್ತಾ ಇದ್ದೀನಿ. ಸರ್, ಮತ್ತೆ ನನ್ನಿಂದ ಆ ಥರ ತಪ್ಪುಗಳಾಗಬಾರ್ದು ಅಂತ ಅನ್ಕೊಳ್ತಾ ಇದ್ದೀನಿ. ಈಗೊಂದು ವೇಳೆ ನಾನು ಅರ್ಚನಾ ಅವ್ರನ್ನ ಭೇಟಿ ಮಾಡಿರಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಕುಟುಂಬ ಜೊತೆ ನಮ್ಮ ಕುಟುಂಬ ಜೊತೆ ಪರಿಚಯ ಆಗಲಿಲ್ಲ, ಸ್ನೇಹ ಬೆಳಿಲಿಲ್ಲ ಅಂತ ಇಟ್ಕೊಳ್ಳಿ. ಆ ಥರ ಇದ್ದಾಗ ರಾಘವ್ನ ನಾನೇ ತಾನೇ ನೋಡ್ಕೋಬೇಕಿತ್ತು, ನಾನೇ ಬೆಳೆಸ್ಬೇಕಿತ್ತು. ಅದು ತಂದೆಯಾಗಿ ನನ್ನ ಜವಾಬ್ದಾರಿ ತಾನೆ. ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಮಗ ರಾಘವನ ಬೆಳೆಸೋ ಜವಾಬ್ದಾರಿನ ಅರ್ಚನಾ ಅವರು ಕೊಟ್ಟಿದ್ದು ಖಂಡಿತ ನಂದೇ ತಪ್ಪು. ಅದಕ್ಕೆ ಸರ್, ಇನ್ನೊಂದ್ಸರಿ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಏನು ಸುಶಾಂತ್ ಅವರೇ, ನನ್ನ ಹತ್ರ 10-15 ಸರಿ ಸಾರಿ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದೀರಾ ಹೇಗೆ? ಹೌದು ಸರ್, ಎಷ್ಟು ಸಾರಿ ಕೇಳಿದ್ರೂ ಕಮ್ಮಿನೇ. ಯಾಕಂದ್ರೆ ನಿಮ್ಮ ಕುಟುಂಬ ಅಷ್ಟು ಪ್ರೀತಿ ಕೊಟ್ಟಿದೆ ನಮಗೆ. ಆದರೂ ನಾನು ನಿಮಗೆ ನೋವು ಕೊಡ್ತಾನೆ ಇದ್ದೀನಿ. ಅದಕ್ಕೆ ನಾನೀಗ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಬಂದಿದ್ದೀನಿ. ಅದನ್ನ ಹೇಳೋಗೋಣ ಅಂತಾನೆ ಬಂದೆ. ಇನ್ಮುಂದೆ ರಾಘವು ಈ ಮನೆಗೆ ಬರೋದು ಬೇಡ. ಅಪ್ಪಿತಪ್ಪಿ ಬಂದ್ರೂ ಇಲ್ಲಿರೋದು ಬೇಡ. ಸರ್, ನಿಮ್ಮೆಲ್ರಿಗೂ ಯಾವ್ಯಾವ ರೀತಿ ಧರ್ಮ ಸಂಕಟ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಿದೆ ಸರ್. ಇನ್ಮುಂದೆ ಅದೆಲ್ಲ ಆಗೋದು ಬೇಡ ಸರ್. ನಾವೆರಡೂ ಕುಟುಂಬದವರು ತುಂಬ ಚೆನ್ನಾಗಿದ್ದೀವಿ, ಹಾಗೆ ಇದ್ಬಿಡೋಣ. ನಿಮ್ಮ ತಂಗಿ ಅರ್ಚನಾ ಅವ್ರಿಗೆ ಏನು ಸರ್ ಕಡಿಮೆ ಇದೆ? ರೂಪ ಇದೆ, ಗುಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಾಗೆ ಒಳ್ಳೆ ಹುಡುಗ ಸಿಕ್ಕಿ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ಹಾರೈಸ್ತೀನಿ. ನಿಮ್ಮಗಳ ಹತ್ರ ನಾನು ಎಷ್ಟೇ ಸಲ ಕ್ಷಮೆ ಕೇಳಿದ್ರು ಕಡಿಮೆನೆ ಸರ್. ಸಾರಿ ಅರ್ಚನಾ ಅವರೇ.